ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಟೊಮೆಟೊ ಸಾರು ಮಾಡೋದನ್ನು ತೋರಿಸ್ತಕ್ಕಂಥದ್ದು ನೋಡಿ. ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು, ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, ಹಾಗೆ ಹಸಿ ಶುಂಠಿ ಮತ್ತು ಒಂದು 7ರಿಂದ 8 ಟೊಮೆಟೊ ಮೀಡಿಯಮ್ ಸೈಜ್ದು, ಹಾಗೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಒಂದಿಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಳಿ ಇತ್ತು ಅಂದರೆ, ನಿಮಗೆ ಹುಳಿ ಬೇಕು ಅಂದರೆ ಹುಣಸೆಹಣ್ಣು ಬಳಸಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಮಗೆ ಇಲ್ಲಿ ಸ್ವಲ್ಪ ಹುಳಿ ಇದ್ರೇ ಟೊಮೆಟೊ ಸಾರು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹುಣಸೆಹಣ್ಣು ಹುಳಿ ತೊಗೊಂಡಿದ್ದೀನಿ. ಹಾಗೆ ಸ್ನೇಹಿತರೆ, ಇದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ತಕ್ಕಂಥದ್ದು ನೋಡಿ. ಟೊಮೆಟೊ ಮತ್ತು ಈರುಳ್ಳಿನೂ ಇದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣನ್ನು ರಸ ಮಾಡ್ತಕ್ಕಂಥದ್ದು, ಅದನ್ನು ಒಂದು ಸ್ವಲ್ಪ ನೀರಲ್ಲಿ ನೆನೆಗಿಡಬೇಕು. ಹಾಗೆ ಕರಿಬೇವು ಅದನ್ನೆಲ್ಲ ತೊಗೊಂಡು ಒಂದು ಸ್ವಲ್ಪ ಜಾರಿಗೆ ಏನು ಹಸಿ ಕೊಬ್ಬರಿ ತೊಗೊಂಡಿದ್ವಲ್ಲ, ಹಸಿ ಕೊಬ್ಬರಿ, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು ನೀಟಾಗಿ ರುಬ್ಕೋಬೇಕು. ರುಬ್ಕೊಂಡ ನಂತರ ಅದು ಇದರಲ್ಲಿ ಒಗ್ಗರಣೆಯಲ್ಲಿ ಬೇಯಿಸಿದ್ರೆ ನೀಟಾಗಿ ಫ್ರೈ ಆಗ್ತಕ್ಕಂಥದ್ದು ಸ್ನೇಹಿತರೆ. ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು 3ರಿಂದ 4 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ. ಕಾಣಿಸ್ತಾ ಇದೆ ಅಲ್ವಾ? ಅದು ಅಚ್ಕಾರದ ಪುಡಿ ಹಾಕೋ ಅವಶ್ಯಕತೆಯೇ ಇಲ್ಲ. ಸೊ ಹೆಚ್ಚು ಚಕ್ಕೆ ಲವಂಗ ಬಳಸ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಸಿಂಪಲ್ಲಾಗಿ ಮಾಡ್ತಕ್ಕಂಥ ರೆಸಿಪಿ. ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು 2ರಿಂದ 3 ಬೆಳ್ಳುಳ್ಳಿ ಆದರೆ ಸಾಕು. ಇವಾಗ ಮಾಡೋಣ ಬನ್ನಿ ಸ್ನೇಹಿತರೆ, ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಪ್ಯಾನ್ಗೆ. ಇವಾಗ 2 ಚಮಚ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಅದನ್ನು ಕಾಯಲಿಕ್ಕೆ ಇಟ್ಬಿಟ್ಟು ನಂತರ ಜೀರಿಗೆ, ಸಾಸಿವೆ ಹಾಕ್ತಕ್ಕಂಥದ್ದು ನೋಡಿ. 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನೀಟಾಗಿ ಬೇಯಬೇಕಲ್ವ ಅದು. ಚೆನ್ನಾಗಿ ಬೆಂದ ನಂತರ ಅದನ್ನು ಮಿಕ್ಸಿ ಮಾಡ್ತಕ್ಕಂಥದ್ದು. ತುಂಬ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು, ಟೊಮೆಟೊ ಹಣ್ಣಿನ ಸಾಂಬಾರು ಮಾಡ್ತಕ್ಕಂಥದ್ದು ನೋಡಿ. ಇವಾಗ ಕಾದಿದೆ ಎಣ್ಣೆಗೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ಹಾಕಿದ ನಂತರ ನೋಡಿ, ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಸಿಕ್ಕಾಪಟ್ಟೆ ಎಣ್ಣೆ ಕಾದಿದೆ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಹಸಿದು ಅದು ಕರಿಬೇವು ಮತ್ತು ಮೆಣ್ಸಿನ್ಕಾಯಿ ಅವನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡಬೇಕು ನೋಡಿ. ಇವಾಗ ಒಂದು ಸ್ವಲ್ಪ ಕರಿಬೇವು ಹಾಕೋಣ. ಎಣ್ಣೆ ಸಿಕ್ಕಾಪಟ್ಟೆ ಕಾದಿದೆ. ಆಗೋದ್ರಾಗೂ ಎಲ್ಲ ತೊಳೆದ್ಬಿಟ್ಟಿದ್ದೀನಲ್ಲ, ಸೊ ಹಾಗಾಗಿ ನೋಡಿ ಹೇಗೆ ಥರ ಸಿಡಿತಾ ಇದೆ ಅಂತ ಹೇಳ್ಬಿಟ್ಟು. ಎಣ್ಣೆ ಕಾದಷ್ಟು ಚೆನ್ನಾಗಿ ಅಲ್ವಾ? ಹಾಗಾಗಿ ನೋಡಿ, ಈರುಳ್ಳಿನೂ ಹಾಕ್ಕೊಂಡು ಅದು ಸ್ಲೈಸಲ್ಲಿ ಕಟ್ ಮಾಡಿದರೆ ಸಾಕು ಅಷ್ಟೇ. ಏನು ನೀಟಾಗಿ ಸಣ್ಣಗೆ ಇರಬೇಕಂತ ಏನಿಲ್ಲ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ನೀಟಾಗಿ ಇದು ಬೇಯಬೇಕು ಫಸ್ಟಿಗೆ. ಯಾಕಂದರೆ ಟೊಮೆಟೊ ಲಾಸ್ಟಲ್ಲಿ ಬೇಗ ಬೆಂದ್ಬಿಡುತ್ತಲ್ವ. ಸೊ ಹಾಗಾಗಿ ಇದನ್ನು ನೋಡಿ, ಈರುಳ್ಳಿ ಕಲರ್ ಬದಲಾಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ನೀಟಾಗಿ ಫ್ರೈ ಆದ ನಂತರ ಅದನ್ನು ಟೊಮೆಟೊ ಹಾಕಿದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಸೂಪರಾಗಿರುತ್ತೆ ಸ್ನೇಹಿತರೆ. ಈ ಒಂದು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ, ಕುಕ್ಕಿಂಗ್ ರೆಸಿಪಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ನೋಡಿ, ಅದು ಬೇಯಬೇಕು. ಬೆಂದ ನಂತರ ಇವಾಗೇನು ರುಬ್ಕೊಂಡಿದ್ವಲ್ಲ ಹಸಿ ಶುಂಠಿ, ಕೊಬ್ಬರಿ ಮತ್ತು ಬೆಳ್ಳುಳ್ಳಿನ ಆ ಪೇಸ್ಟನ್ನು ಇದಕ್ಕೆ ಹಾಕಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ನೋಡಿ. ಕಲರ್ ಬದಲಾಗಿದೆ. ಇವಾಗ ಅದನ್ನು ಕಾಣಿಸ್ತಾ ಇದೆ ಅಲ್ವಾ? ಅದು ಏನು ನೀಟಾಗಿ ಎಣ್ಣೆಯಲ್ಲಿ ಬೆಂದು ಎಣ್ಣೆ ಬಿಡಬೇಕು, ಆ ಥರ ಬೇಯಿಸ್ಕೋಬೇಕು. ಇವಾಗ ಅದನ್ನು ಕೊಬ್ಬರಿ ಏನು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡ್ರೂ ನಡೆಯುತ್ತೆ ಪೇಸ್ಟ್ ಮಾಡಲಿಕ್ಕೆ. ಅದು ಒಂದು ಸ್ವಲ್ಪ ಕೊಬ್ಬರಿ ಇದಾಯಿತು ಅಂತ ಹೇಳಿಬಿಟ್ಟು, ಹಸಿ ಕೊಬ್ಬರಿ ಅಲ್ವಾ, ನಡೆಯುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಉದುರೋದಿರಲಿ ಅಂತ ಹೇಳಿಬಿಟ್ಟು. ಯಾಕಂದರೆ ಮತ್ತೆ ಲಾಸ್ಟಲ್ಲಿ ರುಬ್ಬಬೇಕಲ್ವ, ಹಾಗಾಗಿ ನೀರು ಹಾಕ್ತೀನಿ ರುಬ್ಬಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ, ಅದು ಕೊಬ್ಬರಿದು ಹಸಿದು ಸ್ಮೆಲ್ ಹೋಗುವಾಗ ಸ್ವಲ್ಪ ಬಾಡ್ತಾ ಇರಬೇಕು. ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ. ಇವಾಗ ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಸ್ನೇಹಿತರೆ. ಟೊಮೆಟೊ ಹಣ್ಣಿನ ಸಾಂಬಾರು ಅಲ್ವಾ, ಒಂದು 2ರಿಂದ 3 ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ, ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ. ನಮ್ಮ ಮನೇಲಿ ಎಷ್ಟು ಮಂದಿ ಇದ್ದೀವಿ ಅನ್ನೋದ್ರ ಮೇಲೆ ಹಾಕಬೇಕು ನೋಡಿ. ಅದು ಸ್ಮ್ಯಾಶ್ ಮಾಡಿದರೆ ಸ್ಮ್ಯಾಶ್ ಆಗಬೇಕು, ಅಲ್ಲಿ ಮಟ್ಟ ಬೇಯಿಸ್ತಾನೆ ಇರಬೇಕು, ನೀಟಾಗಿ ಬೇಯಬೇಕು. ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಗರಂ ಮಸಾಲೆ ಪೌಡ್ರ, ಸಾಂಬಾರು ಪೌಡ್ರು
ಇದು ಲಾಸ್ಟಲ್ಲಿ ಎಲ್ಲ ಆಫ್ ಆಗಿದ ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕಿದರೆ ಸಾಕು. ನೋಡಿ ಇವಾಗ ಲೋ ಫ್ಲೇಮಲ್ಲಿ ಬೇಯಕ್ಕಿಟ್ಟಿದ್ದೀನಿ. ಇವಾಗ ನೋಡಿ ಅದೇನು ಕೊಬ್ಬರಿ ಇತ್ತಲ್ವ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಹಾಕಿರ್ತಕ್ಕಂಥದ್ದು, ಇಲ್ಲಾಂದರೆ ಎಲ್ಲ ತಳ ಹಿಡಿಯುತ್ತೆ, ಫ್ಯಾನ್ ತಳ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಈ ಥರ ಅದನ್ನು ಕೊಬ್ಬರಿದು ನೀರಿರ್ತಲ್ಲ ಅದನ್ನು ತೊಳೆದು ಅದಕ್ಕೆ ಹಾಕಿರ್ತಕ್ಕಂಥದ್ದು. ನೀಟಾಗಿ ಬೆಂದ್ಕೊಳ್ಳಿ. ಸ್ವಲ್ಪ ಬೆಂದ ನಂತರ ಆಮೇಲೆ ಪೌಡ್ರ್ ಹಾಕಬೇಕು, ಆವಾಗ ಟೇಸ್ಟ್ ಸೂಪರ್ ಕೊಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ತಕ್ಕಂಥದ್ದು. ನೋಡಿ ಇವಾಗ ಒಂದು ಮುಚ್ಚಳ ಮುಚ್ಚಿಬಿಡೋಣ. ನೀಟಾಗಿ ಬೆಂದ್ಕೊಳ್ಳಿ. ಒಂದು 5 ನಿಮಿಷ ಬೆಂದರೆ ಸಾಕು. 5 ನಿಮಿಷನೂ ಹೋಗಲ್ಲ ಟೈಮು. ಬೆಂದರೆ ನೀಟಾಗಿ ಅದು ಏನಾಗುತ್ತೆ ಅಂದರೆ ರುಬ್ಬೋಕ್ಕೆ ಈಜಿ ಆಗುತ್ತೆ ಅಂತ ಅಷ್ಟೇ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎರಡೂ ಹಾಕಿರ್ತೀವಲ್ವ, ನೀಟಾಗಿ ಫ್ರೈ ಆಗಿ ಅದು ನೀರಲ್ಲಿ ಏನು ನೀಟಾಗಿ ಬೆಂದ್ರೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲ ಕಲರ್ ಬಿಟ್ಕೊಂಡಿದೆ. ನೋಡಿ ಇವಾಗ ಏನು ಮಾಡಬೇಕು ಅಂದರೆ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ. ಗರಂ ಮಸಾಲ ಪೌಡ್ರ್ ಹಾಕಿದ್ರೂ ನಡೆಯುತ್ತೆ, ಹಾಕದೇ ಇದ್ರೂ ನಡೆಯುತ್ತೆ. ನಿಮಗೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಮ್ಮ ಮನೇಲಿದೆ, ಸೊ ಹಾಗಾಗಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕೊಡುತ್ತೆ ಟೇಸ್ಟು. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ನಾರ್ಮಲಾಗಿ ಯಾರೂ ಹಾಕಲ್ಲ ಸಾಂಬಾರಿಗೆ, ಟೊಮೆಟೊ ಸಾಂಬಾರಿಗೆ. ಸೊ ನಾನು ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹೆಚ್ಚಾಕಿ ಒಣಮೆಣ್ಸಿನ್ಕಾಯಿ ಕಡಿಮೆ ಹಾಕಿರ್ತಕ್ಕಂಥದ್ದು. ಸ್ನೇಹಿತರೆ, ಯಾವುದೇ ಮಸಾಲೆ ಪದಾರ್ಥ ಬಳಸಿಲ್ಲ. ಇಲ್ಲ ಚಕ್ಕೆ, ಲವಂಗ, ಮಗ್ಗು ಯಾವ ಥರನೂ ಹಾಕಿಲ್ಲ. ಓನ್ಲಿ 2 ಪೌಡರ್ ಅಷ್ಟೇ. ಹಾಗೆ ಇದು ಹಸಿ ಅರಿಶಿನ ಪುಡಿ ಹಾಕಿದ್ದೀನಿ ಅಷ್ಟೇ. ನೋಡಿ ಸ್ಮ್ಯಾಶ್ ಆಗೋ ಥರ ಇದೆ. ಇವಾಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲಿ ಮಾಡಿದರೂ ನಡೆಯುತ್ತೆ, ಮಾಡ್ದೇ ಇದ್ರೂ ನಡೆಯುತ್ತೆ, ಹೇಗಿದ್ದರೂ ರುಬ್ಬೇಕಲ್ವ. ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೋಬೇಕು. ನಮ್ಮ ಟೇಸ್ಟಿಗೆ ತಕ್ಕಾಗೆ ಹುಳಿ ಆಯಿತು, ಸರಿ ಹುಳಿ ಆಗಲಿಲ್ಲ ಅಂದರೆ ಮತ್ತೆ ಹಾಕ್ಕೋಬೋದು. ಜವಾರಿ ಟೊಮೊಟೊ ಅಲ್ವಾ, ಸೊ ಹಾಗಾಗಿ ಹುಳಿ ಹೆಚ್ಚಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಟೀ ಗ್ಲಾಸಷ್ಟು ಇಲ್ಲ ಅಷ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಲೋಟದಷ್ಟು ಇದನ್ನು ಹಾಕ್ಕೊಂಡಿದ್ದೀನಿ, ಹುಣಸೆ ರಸ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಮೊದಲು ಪ್ಯಾನ್ ತುಂಬಿತ್ತು, ಇವಾಗ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು. ಸಿಕ್ಕಾಪಟ್ಟೆ ರುಚಿ ಕೊಡ್ತಕ್ಕಂಥ ಒಂದು ಎಮರ್ಜೆನ್ಸಿಯಲ್ಲಿ ಮಾಡ್ತಕ್ಕಂಥ ಟೊಮೆಟೊ ಸಾಂಬಾರು. ಹಾಗೆ ಹಸಿ ಕೊಬ್ಬರಿ ಇದ್ದರೆ ಇನ್ನೂ ಟೇಸ್ಟ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಹಸಿ ಕೊಬ್ಬರಿಯನ್ನು ಹಾಕಿ ಮಾಡಿರ್ತಕ್ಕಂಥದ್ದು. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಇವಾಗ ಲಾಸ್ಟಲ್ಲಿ ಹಸಿ ಅರಿಶಿನ ಪುಡಿ ಹಾಕ್ಕೊಳ್ತಕ್ಕಂಥದ್ದು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು. ಅವು ಇದರಲ್ಲಿ ನೋಡಿ ಲಾಸ್ಟಲ್ಲೇ ಸ್ವಲ್ಪ ಎಲ್ಲ ಇದು ಗ್ಯಾಸ್ ಆಫ್ ಆದ ನಂತರ ಇದನ್ನು ಹಾಕ್ಕೊಟ್ಟಿರ್ತಕ್ಕಂಥದ್ದು ಹಸಿ ಅರಿಶಿನ ಪುಡಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಅದು ಬಿಸಿ ಇರುತ್ತಲ್ವ, ಸೊ ಅದರಲ್ಲೇ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ಅದನ್ನು ತಣ್ಣ ಆಗಲಿಕ್ಕೆ ಇಟ್ಬಿಟ್ಟು ಇವಾಗ ಆ ದಬ್ರಿಗೆ 1 ಚಮಚದಷ್ಟು ಆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕಾದ ನಂತರ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ತಕ್ಕಂಥದ್ದು ಸಾಂಬಾರಿಗೆ. ಯಾಕಂದರೆ ಅದು ತಣ್ಣಗಾದರೆ ಇದು ರುಬ್ಬಿ ಮಸಾಲೆನ ಹಾಕ್ತಕ್ಕಂಥದ್ದು. ಸ್ನೇಹಿತರೆ ನೋಡಿ, ಇವಾಗ ಅದು ಎಣ್ಣೆ ಕಾದಿದೆ. ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ನೋಡಿ ಎಣ್ಣೆ ಕಾದಿದೆ. ಹಾಗೆ ಜೀರಿಗೆ, ಸಾಸಿವೆ ಹಾಕಿ ಸ್ವಲ್ಪ ಇದನ್ನು ಹಾಕಿ ಕರಿಬೇವು ಮತ್ತು 1 ಬೆಳ್ಳುಳ್ಳಿ ಆದರೆ ಸಾಕು. ಒಂದು ಸ್ವಲ್ಪ ಕರಿಬೇವು, 1 ಬೆಳ್ಳುಳ್ಳಿ ಜಜ್ಜಿಕೊಂಡು ತೊಗೋಬೇಕು. ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಆಲ್ರೆಡಿ ಹಾಕಿದ್ದೀವಿ, 2 ಬೆಳ್ಳುಳ್ಳಿ ಹಾಕಿದ್ದೀವಿ. ಆದರೂ ಇನ್ನೊಂದು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು 1 ಬೆಳ್ಳುಳ್ಳಿ ಅಷ್ಟು ಚಿಕ್ಕ ಗಾತ್ರದಲ್ಲಿ ಇರ್ತಕ್ಕಂಥದ್ದು. ನೋಡಿ ನೀಟಾಗಿ ಬೆಂದಿದೆ. ಇವಾಗ ಇದನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಮಸಾಲೆ ರುಬ್ಬಿ ಹಾಕ್ತಕ್ಕಂಥದ್ದು. ಇವಾಗ ನೋಡಿ ಇದು ನೀಟಾಗಿ ಫ್ರೈ ಆಗಿದೆ. ಫ್ರೈ ಆದ ನಂತರ ಇದನ್ನು ನೋಡಿ ಮಸಾಲೆ ರುಬ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಇದನ್ನು ರುಬ್ಬಿದ ನಂತರ ಒಗ್ಗರಣೆ ದಬ್ರಿಗೆ ಹಾಕ್ತಕ್ಕಂಥದ್ದು. ನೋಡಿ
ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನೀರು ಹಾಕೋ ಅವಶ್ಯಕತೆಯೇ ಇಲ್ಲ, ನೀಟಾಗಿ ಎಲ್ಲ ನೀರು ಬಿಟ್ಕೊಂಡು ಬಿಡುತ್ತೆ. ಸೊ ಸ್ನೇಹಿತರೆ, ಇವಾಗ ನೋಡಿ ರುಬ್ಬಿದ ಮಸಾಲೆ ಹೇಗೆ ಕಾಣಿಸ್ತಾ ಇದೆ ಅಂತ. ನಮಗೆಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೂ ಮಾಡ್ಕೋಬೋದು, ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಗೂ ಸಾಂಬಾರು ಮಾಡ್ಕೋಬೋದು. ನೋಡಿ ಇವಾಗ ನಾನು ರುಬ್ಬಿರ್ತಕ್ಕಂಥ ಜಾರಿನಲ್ಲೇ ಅದರ ಮುಕ್ಕಾಲು ಭಾಗದಷ್ಟು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಹಾಕ್ತಕ್ಕಂಥದ್ದು. ಮತ್ತು ಹೆಚ್ಚಿಗೆ ನೀರು ಸೇರಿಸಿಲ್ಲ, ಅದನ್ನೇನು ತೊಳೆದ್ಬಿಟ್ಟು ಹಾಕಿರ್ತಕ್ಕಂಥದ್ದು. ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಸ್ಟೈಲಿಶಾಗಿ ಕಾಣಿಸ್ತಾ ಇದೆ ಸಾಂಬಾರು ಅಂತ. ಪಕ್ಕಾ ಹಳ್ಳಿ ಸ್ಟೈಲಲ್ಲೇ ಮಾಡಿರ್ತಕ್ಕಂಥದ್ದು. ಏನಿಲ್ಲ, ಒಂಚೂರು ಕೊಬ್ಬರಿ ಮತ್ತು ಹುಣಸೆ ಹುಳಿ, ಟೊಮೊಟೊ ಇದ್ದರೆ ಸಾಕು. ಹಸಿಮೆಣ್ಸಿಕಾಯಿ ಇದ್ದೇ ಇರುತ್ತಲ್ವ ಮನೆಯಲ್ಲಿ, ಬೇಕಾದಾಗ ಎಮರ್ಜೆನ್ಸಿ ಮಾಡ್ತಕ್ಕಂಥದ್ದು ಸಾಂಬಾರಿದು. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಟೇಸ್ಟ್ ನೋಡಿ ಹಾಕ್ತಕ್ಕಂಥದ್ದು ಸ್ನೇಹಿತರೆ. ನಮಗೆ ಎಷ್ಟು ಬೇಕೋ ಅಷ್ಟು. ಇಲ್ಲಿ ಒಂದು 2 ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ನೀಟಾಗಿ ಕೈ ಆಡ್ಕೋಬೇಕು ಉಪ್ಪನ್ನು. ಹಾಗೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಇದ್ರೇ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಉಪ್ಪು ಖಾರ ಹುಳಿ ತಿನ್ನೋರು ಬೆಲ್ಲ ಹಾಕಿದರೂ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು, ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ. ಸೊ ನಮಗಿಲ್ಲಿ ಬೆಲ್ಲ ಬೇಕು. ಒಂದು ಸ್ವಲ್ಪ ಅಷ್ಟು ಹಾಕಿದ್ದೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ ಬೆಲ್ಲ. ಬೆಲ್ಲ ಇದ್ರೇ ಟೇಸ್ಟ್ ಇರುತ್ತೆ, ಸಖತ್ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಬೆಲ್ಲ ಮತ್ತು ಉಪ್ಪನ್ನು ಲಾಸ್ಟ್ ಟೈಮಲ್ಲಿ ಹಾಕಿ ಕುದಿಸ್ತಕ್ಕಂಥದ್ದು. ನೀಟಾಗಿ ಕುದ್ರೇ ಸಾಂಬಾರು ಟೇಸ್ಟ್ ಅಂತ ಹೇಳ್ಬೋದು. ಸೊ ನೋಡಿ, ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ತಕ್ಕಂಥ ಟೊಮೆಟೊ ಸಾರು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ ಅಂತ ಹೇಳ್ತಾ, ನೋಡಿ ಇಲ್ಲಿ ಹುಣಸೆಹಣ್ಣಿನ ರಸ ಮಿಕ್ಕಿತ್ತಲ್ವ, ಬೇಕಂದರೆ ಟೇಸ್ಟ್ ನೋಡಿ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನನಗಿಲ್ಲಿ ಸಾಕು, ಇಷ್ಟು ಅವಶ್ಯಕತೆ ನೋಡಿ. ಸ್ವಲ್ಪ ಅಂದರೆ ಸ್ವಲ್ಪ, ಯಾಕಂದರೆ ಜವಾರಿ ಟೊಮೆಟೊ ಅಲ್ವಾ, ಹುಳಿ ಇತ್ತು. ಸೊ ಹಾಗಾಗಿ ನಾನು ಹುಳಿಯನ್ನು ಮತ್ತೆ ಹಾಕೋದನ್ನು ಸ್ಕಿಪ್ ಮಾಡಿದ್ದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಸಾಂಬಾರು ರೆಡಿಯಾಗಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ತಕ್ಕಂಥ ರೆಸಿಪಿ. ನೋಡಿ ಸೂಪರಾಗಿ. ಹಾಗೆ ಇದು ಪಾತ್ರೆಯಿಂದ ಉಕ್ಕಬಾರ್ದು. ಈಗ ಇಷ್ಟಕ್ಕೆ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಎಲ್ಲ ಐಟಮ್ಸು ನೀಟಾಗಿ ಒಂದು ಅಳತೆಯಲ್ಲಿ ಹಾಕಿರ್ತಕ್ಕಂಥದ್ದು. ಸೊ ಹಾಗಾಗಿ ಅದು ಉಕ್ಕಬಾರಲ್ಲ. ಇವಾಗ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಕ್ಕಂಥದ್ದು. ನೋಡಿ, ಅನ್ನ ಮುದ್ದೆ ಎಲ್ಲದಕ್ಕೂ ಬಳಸ್ತಕ್ಕಂಥದ್ದು, ಸೂಪರ್ ಟೇಸ್ಟಾಗಿರ್ತಕ್ಕಂಥದ್ದು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಈ ಒಂದು ಟೊಮೊಟೊ ಸಾರಿನ ರೆಸಿಪಿ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.